ಪೀರಿಯಡ್ಸ್ ವೇಳೆ ಸಂಭೋಗ ನಡೆಸಿದ್ರೆ ಏನಾಗುತ್ತೆ? ಲೈಂಗಿಕತೆ ದಾಂಪತ್ಯ ಜೀವನದ ಪ್ರಮುಖವಾದ ಅಂಶವಾಗಿದೆ. ದೈಹಿಕ ಸಂಪರ್ಕ ಪತಿ ಮತ್ತು ಪತ್ನಿಯ ನಡುವಿನ ಬಾಂಧವ್ಯವನ್ನು ಮತ್ತಷ್ಟು ಬಿಗಿಗೊಳಿಸುತ್ತದೆ. ಪತಿ ಮತ್ತು ಪತ್ನಿ ಇಬ್ಬರೂ ಇಷ್ಟಪಟ್ಟು ಸೇರಿದರೆ ಇಬ್ಬರೂ ಸಂತೋಷಪಡುತ್ತಾರೆ. ಆದರೆ ಅನೇಕ ಮಂದಿಗೆ ಪೀರಿಯಡ್ಸ್ ವೇಳೆ ಸೆಕ್ಸ್ ಮಾಡಬಹುದೋ ಇಲ್ಲವೋ ಎಂಬ ಗೊಂದಲವಿದೆ. ಈ ಬಗ್ಗೆ ವಾಸ್ತವವಾಗಿ ಹೇಳುವುದಾದರೆ, ಪೀರಿಯಡ್ಸ್ ವೇಳೆ ಲೈಂಗಿಕ ಕ್ರಿಯೆ ನಡೆಸುವುದು ಆರೋಗ್ಯಕ್ಕೆ ಹಾನಿಕಾರಕ ಎಂದು ಹೇಳಲು ಯಾವುದೇ ವೈಜ್ಞಾನಿಕ ಪುರಾವೆಗಳಿಲ್ಲ. ಆದರೆ ಈ ಸಮಯದಲ್ಲಿ ಕೆಲ ವಿಚಾರಗಳನ್ನು ನೆನಪಿನಲ್ಲಿಟ್ಟುಕೊಳ್ಳುವುದು ಬಹಳ ಮುಖ್ಯ. ಇಲ್ಲದಿದ್ದರೆ ಗಂಭೀರ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ. 1. ಲೈಂಗಿಕ ಸೋಂಕು. ಪೀರಿಯಡ್ಸ್ ಸಮಯದಲ್ಲಿ ಯಾವುದೇ ಸಮಯದಲ್ಲಿ ಅಸುರಕ್ಷಿತ ಲೈಂಗಿಕ ಕ್ರಿಯೆ ನಡೆಸುವುದು ಅಪಾಯ. ಇದರಿಂದ ಲೈಂಗಿಕವಾಗಿ ಸೋಂಕು ಹರಡಬಹುದು. ಹೀಗಾಗಿ ಈ ವೇಳೆ ಕಾಂಡೋಮ್ ಬಳಸುವುದು ಸುರಕ್ಷಿತ. 2. ಗರ್ಭಧಾರಣೆ ಸಾಧ್ಯತೆ. ಪೀರಿಯಡ್ಸ್ ಸಮಯದಲ್ಲಿ ಮಹಿಳೆಯರು ತನ್ನ ಸಂಗಾತಿಯೊಂದಿಗೆ ಮಿಲನ ಹೊಂದಿದರೆ ಗರ್ಭಿಣಿಯಾಗುವ ಸಾಧ್ಯತೆ ಕಡಿಮೆ ಇದೆಯೋ ಅದೇ ರೀತಿ ಗರ್ಭಿಣಿಯಾಗುವ ಸಾಧ್ಯತೆ ಕೂಡ ಇದೆ. ಕೆಲವು ಮಹಿಳೆಯರು ಕಡಿಮೆ ಮುಟ್ಟಿನ ಸಮಸ್ಯೆ ಹೊಂದಿದ್ದರೆ ಇದರಿಂದ ಅಂಡಾಶಯವು ಹೊಸ ಮೊಟ್ಟೆಯನ್ನು ಬಿಡುಗಡೆ ಮಾಡಿದಾಗ ಗರ್ಭಧರಿಸುವ ಸಾಧ್ಯತೆಯಿರುತ್ತದೆ. 3. ಲೈಟರ್ ಫ್ಲೋ ದಿನ. ಪೀರಿಯಡ್ಸ್ನ 3ನೇ ದಿನದಿಂದ 5 ದಿನದವರೆಗೆ ಕಡಿಮೆ ಬ್ಲೀಡಿಂಗ್ ಆಗುತ್ತದೆ ಎಂದು ನಿಮಗೆ ಅನಿಸಿದರೆ ಈ ಸಮಯದಲ್ಲಿ ದೈಹಿಕ ಸಂಪರ್ಕ ಹೊಂದಬಹುದು. ಆದರೆ ಯಾವುದೇ ಕಾರಣಕ್ಕೂ ಮೊದಲ ದಿನದಂದು ಲೈಂಗಿಕ ಕ್ರಿಯೆ ನಡೆಸಲು ಪ್ರಯತ್ನಿಸುವುದರಿಂದ ತೊಂದರೆಗೊಳಗಾಗುವ ಸಾಧ್ಯತೆಯೇ ಹೆಚ್ಚು. 4. ರಕ್ತದ ಹರಿವು. ಮಿಲನದ ವೇಳೆ ರಕ್ತದ ಹರಿವಿನ ಪ್ರಮಾಣ ಕಡಿಮೆ ಇರಬೇಕೆಂದರೆ ಟ್ಯಾಂಪೂನ್ ಮತ್ತು ಪ್ಯಾಡ್ಗಳ ಬದಲಾಗಿ ಮೆನ್ಸ್ಟ್ರುವಲ್ ಕಪ್ ಬಳಸಿ. ಇದು ಗರ್ಭಕಂಠದ ಮೂಲಕ ಹಾದುಹೋಗುವ ರಕ್ತವನ್ನು ಸಂಗ್ರಹಿಸುತ್ತದೆ. 5. ಟ್ಯಾಂಪೂನ್. ಮಿಲನಕ್ಕೂ ಮುನ್ನ ಟ್ಯಾಂಪೂನ್ ತೆಗೆದು ಹಾಕುವುದನ್ನು ಮರೆಯಬೇಡಿ. ಒಂದು ವೇಳೆ ಟ್ಯಾಂಪೂನ್ ಯೋನಿಯೊಳಗೆ ಮತ್ತಷ್ಟು ತಳ್ಳಲ್ಪಟ್ಟರೆ ಬ್ಯಾಕ್ಟೀರಿಯಾ ಸೋಂಕು ಉಂಟಾಗಬಹುದು. 6. ಫೋರ್ಪ್ಲೇ. ಈ ಸಮಯದಲ್ಲಿ ಕೈಗಳನ್ನು ಬಳಸುವ ಸಮಯದಲ್ಲಿ ಎಚ್ಚರವಾಗಿರಿ. ಲೈಂಗಿಕ ಕ್ರಿಯೆ ನಡೆಸುವಾಗ ಬೆನ್ನಿನ ಮೇಲೆ ಮಲಗಿ. ಇದರಿಂದ ರಕ್ತದ ಹರಿವು ಕಡಿಮೆಯಾಗುತ್ತೆ. ಪೀರಿಯಡ್ಸ್ ವೇಳೆ ಗರ್ಭಕಂಠವು ಕಡಿಮೆ ಮತ್ತು ಹೆಚ್ಚು ಸೂಕ್ಷ್ಮವಾಗಿರುತ್ತದೆ. ಹಾಗಾಗಿ ನೋವು ಉಂಟಾದರೆ ಸಂಗಾತಿಗೆ ತಿಳಿಸಿ ನಂತರ ಮುಂದುವರಿಯುವುದು ಉತ್ತಮ.